ಸೂಪರ್ ಬಲ್ಲೆ ಬಲ್ಲೆ ಊಟ ಅಷ್ಟೊಂದು ಇಷ್ಟ ಆಗ್ಬಿಡುತ್ತೆ ಸರ್. ಸೂಪರ್ ಆಗಿತ್ತು. ಹಾ. ಫ್ಯಾಂಟಾಸ್ಟಿಕ್, ಅಮೇಜಿಂಗ್, ಕಾಂಪ್ಲಿಮೆಂಟ್ಸ್ ಟು ದ ಚೆಫ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಊಟ ಮಾಡಕ್ಕಿಂತ ಮುಂಚೆ ಸೈಲೆಂಟ್ ಆಗಿದ್ರೆ ಈಗ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಏನ್ ಮಾಡ್ಲಿ, ಆ ತರ ಇತ್ತು. ಸೂಪರ್, ಬಲ್ಲೆ ಬಲ್ಲೆ ಡ್ಯಾನ್ಸ್ ಹಾಕ್ಬಿಟ್ರಿ. ಬಲ್ಲೆ 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 ಬಲ್ಲೆ. ನಮಸ್ಕಾರ, ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಮಲ್ಲೇಶ್ವರಂ 3ನೇ ಕ್ರಾಸು ಸಂಪಿಗೆ ರಸ್ತೆಯಲ್ಲಿರುವಂಥ ಕಳೆದ 25 ವರ್ಷದಾದಂಥ ಹಳೆಯ ಹೋಟೆಲ್ ಅಂದರೆ ಹಳ್ಳಿ ಮನೆ. ಹಳ್ಳಿ ಮನೆ ಅಂದರೆ ನೋಡಿ, ಹಳ್ಳಿಲಿ ಯಾವ್ದಾರ ಹಬ್ಬ ಹರಿದಿನಗಳಲ್ಲಿ ಊಟ ಹೇಗೆ ಬಡಿಸ್ತಾರೆ, ಪಂಕ್ತಿ ಊಟ, ಅದೇ ರೀತಿ ಇಲ್ಲಿ ಬಂದಿರೋರೆಲ್ಲ ಆ ಒಂದು ಫೀಲಲ್ಲೇ ಊಟ ಮಾಡ್ತಾ ಇದ್ದಾರೆ. ಏನು ಊಟ ಇಲ್ಲಿ ಫೇಮಸ್ ಅಂತಂದರೆ ಮಾವಿನಕಾಯಿ ಅಂತ ಒಂದು ಸೀಸನ್, ವರ್ಷಕ್ಕೆ ಒಂದು ಬಾರಿ ಬರುವಂತಹ ಮಾವಿನ ಹಣ್ಣಿನ ಸೀಸನ್ನ ಊಟ ಇಲ್ಲಿ 20ರಿಂದ 22 ಐಟಮ್ಗಳನ್ನ ಮಾವಿನ ಹಣ್ಣಿಂದನೇ ಮಾಡ್ತಾರೆ. ಅದಕ್ಕೋಸ್ಕರ ಎಷ್ಟು ಜನ ದೂರದಿಂದ ಫ್ಯಾಮಿಲಿ ಸಮೇತನೇ ಬಂದು ಊಟಕ್ಕೆ ಬಂದಿದ್ದಾರೆ. ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಜನ. ಹಂಗಾಗಿ ಇಲ್ಲಿ ಏನೇನು 22 ಐಟಮ್ಗಳನ್ನ ಕೊಡ್ತಾರೆ, ಮತ್ತೆ ತಿಂತಾರನ್ನು ಕೂಡ ಮಾತಾಡ್ಸೋಣ. ಇಲ್ಲಿ ಏನೇನು ಸ್ಪೆಷಲ್ ಸಿಗ್ತಾ ಇದೆ ನೋಡೋಣ ಬನ್ನಿ. ನಮಸ್ತೆ, ತಮ್ಮ ಹೆಸರು? ಅಭಿ ಅಂತ ಸರ್, ಈ ಹೋಟೆಲ್ ಹೆಸರು ಏನಂತ? ಇದು ಸರ್ ಹಳ್ಳಿ ಮನೆ. ಹಳ್ಳಿ ಮನೆ. ಹೌದು. ಹಳ್ಳಿ ಮನೆ ತರನೇ ಆಯ್ತು. ಇದು ಎಲ್ಲಿ ಬರುತ್ತೆ ಸರ್ ಹೋಟೆಲ್? ಇದು ಸರ್ ಇದು ಬಂದು ಸಂಪಿಗೆ ರೋಡ್, ಮಲ್ಲೇಶ್ವರಂ 3ನೇ ಕ್ರಾಸ್. ಮಲ್ಲೇಶ್ವರಂ ಸಂಪಿಗೆ ರೋಡ್ 3ನೇ ಕ್ರಾಸ್ ಅಲ್ಲಿ ಹೌದು. ಬರುತ್ತೆ. ಏನು ವಿಶೇಷ ಸರ್, ಇದಿಷ್ಟು ಜನ ಜಂಗುಳಿ ಬರ್ತಾ ಇದ್ದಾರೆ ಊಟಕ್ಕೋಸ್ಕರ? ಮ್ಯಾಂಗೋ ಸ್ಪೆಷಲ್ ಅಂತ ಸರ್. ಮ್ಯಾಂಗೋ ಎಷ್ಟು ಐಟಮ್ ಬರುತ್ತೆ ಇದರಲ್ಲಿ? 20 ಐಟಮ್ ಬರುತ್ತೆ. 20 ಐಟಮ್. ಹೌದು. ಏನೇನು ಐಟಮ್ ಬರ್ತವೆ ಸರ್ ಅದರಲ್ಲಿ? 20 ಐಟಮ್ 80% ಮ್ಯಾಂಗೋನೇ ಇರುತ್ತೆ. 20 ಐಟಮ್ ನ್ಯಾಚುರಲ್ ಬರುತ್ತೆ. ಮ್ಯಾಂಗೋ ಜ್ಯೂಸು, ಮ್ಯಾಂಗೋ ರಸಮಲೈ, ಸಾಲ್ಟು, ಮ್ಯಾಂಗೋ ಪಿಕಲ್ಲು, ಮ್ಯಾಂಗೋ ರವಾ ಕೋಸಂಬರಿ, ಮ್ಯಾಂಗೋ ಮಿಕ್ಸ್ ವೆಜ್ ಪಲ್ಯ, ಮ್ಯಾಂಗೋ ಗೊಜ್ಜು, ಪೂರಿ, ಮ್ಯಾಂಗೋ ಸಾಸಿವೆ, ರವಾ ಮ್ಯಾಂಗೋ ವೆಜ್ ಮಸಾಲ, ಮ್ಯಾಂಗೋ ಕಡುಬು ವಿತ್ ಮ್ಯಾಂಗೋ ರಸಾಯನ, ಮ್ಯಾಂಗೋ ಹೋಳಿಗೆ. ಯಾವಾಗಿಂದ ಪ್ರಾರಂಭ ಆಗಿದೆ ಸರ್? ಏಪ್ರಿಲ್ 9ರಿಂದ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 9ರಿಂದ. ಹೌದು. ಹೋಟೆಲ್ ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ? ಬೆಳಗ್ಗೆ ಹೋಟ್ಲು 7 ಗಂಟೆಗೆ ಓಪನ್ ಆಗಿರುತ್ತೆ. ಹಾ. ಮ್ಯಾಂಗೋ ಮೀಲ್ಸ್ ಬಂದು ಮಧ್ಯಾಹ್ನ 12:30ಯಿಂದ 3:30 ಗಂಟೆ ಇರುತ್ತೆ ಲಂಚು. ಹಾ. ಡಿನ್ನರ್ 7:30ಯಿಂದ 9:30 ಗಂಟೆ ಇರುತ್ತೆ. ಸೇಮ್ ಇದೇ ಊಟ ಇರುತ್ತೆ? ಸೇಮ್ ಊಟ ಇರುತ್ತೆ. ಡೈಲಿ ಇರುತ್ತೆ ಸರ್? ಡೈಲಿ ಇರುತ್ತೆ ಸರ್. ಯಾವ ರಜಾ ಯಾವುದಿಲ್ಲ? ಯಾವ್ದು ರಜಾ ಅಂತ ಏನೂ ಇಲ್ಲ ಸರ್ ನಮ್ದು. ಇದೇನಿದು ಮದುವೆಗೆ, ಹಬ್ಬಕ್ಕೆ, ಹರಿದಿನಕ್ಕೆ ಜನ ಬರ್ತಲ್ಲ, ಆ ತರ ಬರ್ತಾ ಇದ್ದಾರೆ. ಏನ್ ಅಂತ ಹಳ್ಳಿ ಮನೆ ಸ್ಪೆಷಲ್? ಇಲ್ಲೇ ಹುಡುಕೋ ಬರ್ತಲ್ಲ, ಮಲ್ಲೇಶ್ವರಲ್ಲಿ ಈ ತರ ಊಟಗಳು 100 ಕಡೆ ಇವೆ, ಇಲ್ಲೇ ಯಾಕೆ ಬರ್ತಾರೆ? ಕ್ವಾಂಟಿಟಿ ಕ್ವಾಲಿಟಿ ಕಡೆ ಮಾಮೂಲಿ ಬರ್ತಾ ಇರ್ತಾರ ಸರ್. ಅದೇ ತರ ಮೇಂಟೈನ್ ಮಾಡ್ತಿರ್ತೀವಿ. ಐಟಮ್ ಎಲ್ಲ ಬ್ಯಾಚ್ ವೈಸ್ ಮಾಡೋದ್ರಿಂದ ಎಲ್ಲ ಐಟಮ್ ಬಿಸಿನೇ ಇರುತ್ತೆ. ಆಮೇಲೆ ನೀವು ಮದುವೆಲಿ ದೇವ್ರ ಕಾರ್ಯಗಳಲ್ಲಿ ಪೂರ್ಸಿ ಊಟ ಹಾಕ್ತಲ್ಲ, ಆ ತರ ಹಾಕ್ತೀರಾ? ಹೌದು, ಮದುವೆ ಊಟ ಬರ್ತಾರೆ. ಸೇಮ್ ಫಂಕ್ಷನ್ ಯಾವ ತರ ನಡೀತೆ ಅದೇ ತರ ಊಟ ಬಡಿಸೋದು. ಈಗ 20 ಐಟಮ್ ಹೇಳೋದ್ರಲ್ಲಿ 20 ಐಟಮ್ ಅನ್ಲಿಮಿಟೆಡ್. ಹೌದು, ಎಲ್ಲ ಅನ್ಲಿಮಿಟೆಡ್. ಎಷ್ಟು ತಿಂದ್ರು ಎಷ್ಟು ಬಾರಿ ಕೇಳಿದ್ರು ಕೊಡ್ತೀರಾ? ಎಷ್ಟು ಸಲ ಕೇಳಿದ್ರು ಕೊಡ್ತೀವಿ ಸರ್. ಪವರ್ ಬೇಕಷ್ಟೇ. ಹೌದು, ಹಾಕಕ್ ನೀವು ಪವರ್ ಇದೆ, ತಿನ್ನೋಕ್ ಹೌದು. ತುಂಬಾ ಜನ ಇಲ್ಲಿ ಗ್ರಾಮೀಣ ಭಾಗದವ್ರಿಗಿಂತ ಹೆಚ್ಚಾಗಿ ಸಿಟಿ ಅವರಿಗೆ ಬರ್ತಾ ಇದ್ದಾರೆ. ಹೌದು. ತುಂಬಾ ಜನ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಕಾನ್ಸೆಪ್ಟ್ ಮಾಡ್ಬೇಕಂತ ಯಾಕೆ ಅನಿಸ್ತು ಸರ್ ಇದು? ಮಾವನ್ ಹಂಗೆ ನಮ್ದು ನ್ಯಾಚುರಲ್ ಬಂದು ನಮ್ಮ 3 ಯಾವಾಗಲೂ ಹಬ್ಬ ಮಾಡೋದು. ಸಂಕ್ರಾಂತಿ ಮತ್ತೆ ಯುಗಾದಿ, ಗೌರಿ ಗಣೇಶ. ನಿಮ್ಮ ಹೋಟೆಲ್? ನಾವು ಹೋಟೆಲ್ ನಾವು ಅದು ಸ್ಪೆಷಲ್ ಅಂತ ಹಬ್ಬದೂಟ ಅಂತ ನಾವು ಮಾಡೋದು ಯಾವಾಗಲೂ. ಈಗ 3 ವರ್ಷದಿಂದ ಈ ಮ್ಯಾಂಗೋ ಮಿಲ್ಸ್ ಅಂತ ಸ್ಟಾರ್ಟ್ ಮಾಡಿದೀವಿ. ಇದು 3ನೇ ವರ್ಷ? ಹೌದು. 3 ವರ್ಷ ಆದ್ರೂ ಹಿಂಗೆ ರನ್ನಿಂಗ್ ಬರ್ತಾ ಇದೆ? ಹೌದು. ಜನ ಹಿಂಗೆ ಬರ್ತಾ ಇದೆ? ಹೌದು, ಜನ ಇದೇ ತರ. ಮ್ಯಾಂಗೋ ಮಿಲ್ಸ್ ಅಂದ್ರೆ ಫೋನ್ಸ್ ಕಾಲ್ಸ್ ಅವೆಲ್ಲ ಜಾಸ್ತಿನೇ ಇದೆ. ಇನ್ನು ಎಕ್ಸ್ಪೆಂಡ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ ಇನ್ನು ಮುಂದಕ್ಕೆ. ಎಕ್ಸ್ಟೆಂಡ್. ಹೌದು. ಅಲ್ಲ, ಇಷ್ಟೊಂದು ಜನ ಬಂದ್ ಕಾದ್ ನಿಂತ್ಕೊಂಡು ಕೆಳಗಡೆ ನೋಡಿ ಹೌದು. ಕ್ಯೂ ಅಲ್ಲಿ ನಿಂತ್ಕೊತಾ ಇದಾರೆ. ಅದ್ ನಿಲ್ಸಕ್ ನೋಡ್ಕೊಳಕ್ಕೆ 4-5 ಜನ ನೀವು ಬಿಟ್ಟಿದ್ದೀರಿ. ಹೌದು. ಅಲ್ಲಿ ಕೆಳಗಡೆ ಟೋಕನ್ ತಕೊಂಡ್ ಬಂದು ಮೇಲಕ್ಕೆ ಬರ್ಬೇಕು? ಹೌದು ಸರ್. ಟೋಕನ್ ತಕೊಂಡು ಆಮೇಲೆ ಬಂದು ಹೌದು. ಬ್ಯಾಚ್ ವೈಸ್ ಬಿಟ್ಟು. ಹೌದು. ಒಂದ್ಸಾರಿಗೆ ಎಷ್ಟು ಜನ ಕೂತ್ಕೋತಾರೆ ಊಟಕ್ಕೆ ಇಲ್ಲಿ? ಸೊ ಇಲ್ಲಿ ವೀಕ್ ಡೇ ಬಂದು 70 ಮೆಂಬರ್ಸ್, ವೀಕೆಂಡ್ ಬಂದು 120. ಈಗ ಒಂದ್ ದಿನಕ್ಕೆ ಎಷ್ಟು ಜನ ಈ ಮ್ಯಾಂಗೋ ಊಟ ಮಾಡಕ್ ಬರ್ತಾರೆ? 1000. ಒಂದ್ ದಿನಕ್ಕೆ 1000? ಹೌದು. ವೀಕೆಂಡ್ ಅಲ್ಲಿ? ವೀಕೆಂಡ್ 1800-900 ಆಗುತ್ತೆ. ಅಂದ್ರೆ ಒಂದ್ 2000 2000 ಆಗುತ್ತೆ. ಡೈಲಿ 1000 ಇರುತ್ತೆ. ಹೌದು. ಶನಿವಾರ ಭಾನುವಾರ 2000. ಹೌದು. ಅಷ್ಟೇ ಜನಕ್ಕೂ ಊಟ ಇಲ್ಲಿ ಸಿಗುತ್ತಾ ಇರುತ್ತೆ? ಹೌದು, ಸಿಗ್ತಾ ಇರುತ್ತೆ ಸರ್. ಈಗ ಊಟಗಳೆಲ್ಲ ಕೆಲವು ಕಡೆ ಏನ್ ಮಾಡ್ತಾರೆ, ರೆಡಿಮೇಡ್ ತಗೋ ಬರ್ತಾರೆ. ಇಲ್ಲಿ ಎಲ್ಲ ಮ್ಯಾನುವಲ್ ಆಗಿ ರೆಡಿ ಆಗದ ಅಥವಾ ಹೊರಗಡೆಯಿಂದ? ಸರ್ ಎಲ್ಲ ಮ್ಯಾನುವಲ್ ಆಗಿದೆ ಸರ್. ಈ 20 ಐಟಮ್ ಕೂಡ ಮ್ಯಾಂಗೋ ಇಂದಾನೆ ಮಾಡೋದು? ಹೌದು. ಆದ್ರೆ 80% ಕೆಲವು ಐಟಮ್ ಹಾಕಿರಲ್ಲ, ಅದು ಓಕೆ ಇರುತ್ತೆ. ಕೆಲವೊಂದು ಮಾಡಕ್ಕಾಗಲ್ಲ, ಎಲ್ಲ 80% ಎಲ್ಲ ಹೌದು. ಮ್ಯಾಂಗೋ ಇಂದ ಮಾಡೋದು. ಹೌದು. ಅದ್ರಲ್ಲಿ ಮ್ಯಾಂಗೋ ಇಂದ ಆಗೋ ಯಾವ ಮುಖ್ಯವಾದವು?
ಮುಖ್ಯವಾದ ಒಂದು ಮ್ಯಾಂಗೋ ಜ್ಯೂಸ್ ಒಂದು ಸಿಗುತ್ತೆ. ಮ್ಯಾಂಗೋ ಜ್ಯೂಸು. ಹೌದು, ಹಾ. ಗಟ್ಟಿ ಏನ್ ಕ್ವಾಂಟಿಟಿ ಇರುತ್ತೆ ಅದು ಕುಡಿದ ತಕ್ಷಣ ಮ್ಯಾಂಗೋ ಫ್ಲೇವರ್ ಚೆನ್ನಾಗಿ ಅಂದ್ರೆ ಬರುತ್ತೆ. ಮ್ಯಾಂಗೋನೇ ರಿಯಲ್ ಆಗಿ ಕೊಡ್ತೀರಾ? ಮ್ಯಾಂಗೋ ಪಲ್ಪು ಮ್ಯಾಂಗೋ ಫ್ಲೇವರೇ ಕೊಡ್ತೀರಾ? ಓಕೆ. ಫ್ಲೇವರ್ ಬರುತ್ತೆ. ಮ್ಯಾಂಗೋ ಹೋಳಿಗೆ ಫೇಮಸ್. ಮ್ಯಾಂಗೋ ಫೇಮಸ್ ಇದೆ, ಆಲ್ಬೈ ಫೇಮಸ್ ಇದೆ. ಆಲ್ಬೈ ರಸಮಲೈ. ಕೊಡ್ತೀರಾ? ಹೌದು ಸರ್ ಬೇರೆ ಕಡೆ ನಾವು ವಿಡಿಯೋ ಮಾಡಿದ್ವಿ ಆಲ್ಬೈ ಕೊಡಲ್ಲ, ಇಲ್ಲಿ ಆಲ್ಬೈನು ಕೊಡ್ತಾ ಹೌದು, ಅದು ಇದ್ದಾರೆ. ಅನ್ಲಿಮಿಟೆಡ್ ಇರುತ್ತೆ. ಆಮೇಲೆ ಬೇರೆ ಬೇರೆ ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ರಸಮಲೈ. ರಸ್ಮಲೈ. ಹೌದು. ಆಮೇಲೆ ಬೇರೆ ತುಂಬಾ ಮುಖ್ಯವಾದದಲ್ಲಿ ಯಾವ್ದು ಕೊಡ್ತಾ ಇದೆ? ಮ್ಯಾಂಗೋ ಸಾಸಿವೆ, ಮ್ಯಾಂಗೋ ಗೊಜ್ಜು. ಮ್ಯಾಂಗೋ ಗೊಜ್ಜಲ್ಲಿ ಏನೇನು ರಾ ಮ್ಯಾಂಗೋ. ರಾ ಮ್ಯಾಂಗೋ. ರಾ ಮ್ಯಾಂಗೋಗೆ ಗೊಜ್ಜು ಹಾಕಿ ಗೊಜ್ಜು ತರ ಇರುತ್ತೆ, ಮಸಾಲ ಹಾಕಿ. ಮತ್ತೆ ಸಾಸಿವೆ ಅಂತ ಏನು ಹೇಳಿದ್ರಲ್ಲ? ಸಾಸಿವೆ ಹಣ್ಣಲ್ಲಿ ಮಾಡೋದು ಸರ್ ಅದು. ಮ್ಯಾಂಗೋ ಹಣ್ಣದು ರೆಡಿ ಮಾಡೋದು ಮ್ಯಾಂಗೋ ಹಣ್ಣಲ್ಲಿ. ಅದ್ರೊಳಗಡೆ ವಾಟೆ ತರ ಬರುತ್ತೆ. ಹೌದು. ನಾವು ಹಳ್ಳಿ ಕಡೆ ವಾಟೆ ಎಷ್ಟೇ ಹಣ್ಣು ತಿಂದ್ರು ವಾಟೆ ತಿಂದ್ರೆ ಸಮಾಧಾನ ಆಗುತ್ತೆ. ಹೌದು. ಕೆಲವ್ರು ಕೇಳಿ ವಾಟೆ ಹಾಕ್ಸ್ಕೊತಾ ಹೌದು. ಅಂದ್ರೆ ಅದನ್ನ ಬಿಸಾಕಲ್ಲ ನೀವು? ಇಲ್ಲ ಅಂದ್ರೆ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತ ಹೇಳಿ ಹೌದು. ಅದನ್ನು ಹಾಕಿ ಮ್ಯಾಂಗೋ ಸಾಸಿವೆ ಅಂತ ಮಾಡ್ತಾರೆ. ಹೌದು, ಮ್ಯಾಂಗೋ ಸಾಸಿವೆ ಮಾಡ್ತೀವಿ. ಅದು ಮ್ಯಾಂಗೋ ಟೇಸ್ಟ್ ಇರುತ್ತೆ. ಮ್ಯಾಂಗೋನೇ ಸರ್, ಅದು ಪ್ಯೂರ್ ಮ್ಯಾಂಗೋನೇ. ಆಮೇಲೆ ಇಲ್ಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಂತ ಬರ್ತಾರೆ, 3 ಬಾರಿ 4 ಬಾರಿ ಬಂದವರೆಲ್ಲರೂ ಬರ್ತಾ ಇದಾರೆ. ಹೌದು ಒಂದ್ ರೀತಿ ಹಬ್ಬದ ರೀತಿ ಫೀಲ್ ಮಾಡ್ತಿದ್ದಾರೆ. ಹೌದು ಆಮೇಲೆ ಒಂದೊಂದ್ ಟೈಮ್ ತಿಂದ್ರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಹೌದು. ನಿಜವಾಗ್ಲೂ ಈ ತರ ಒಂದ್ ಕ್ಲಿಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿತಾ? ಇಷ್ಟೊಂದ್ ಜನ ಬರ್ತಾ ಇದಾರಲ್ಲ? ಅನ್ಸಿರ್ಲಿಲ್ಲ, ಅದು ರೆಸ್ಪಾನ್ಸ್ ಕೊಟ್ಟಾಗ ನಮಗ್ ಖುಷಿ ಆಗುತ್ತೆ ಮಾಡೋದಕ್ಕೂ. ಹಾ. ನಾವು ಒಂದ್ ಎಫೆಕ್ಟ್ ಆಗ್ತಾ ಇರೋದಕ್ಕೆ ನಮಗೂ ಖುಷಿ ಇದೆ. ಜನ ಖುಷಿ ಪಡ್ತಾ ಇದಾರೆ, ನಮ್ಮನ್ನು ಬರ್ತಾ ಇದಾರೆ, ನಮಗೊಂದು ಖುಷಿ ಇರುತ್ತೆ. ಏನೇನ್ ಐಟಮ್ ಕೊಟ್ಟಿದ್ದಾರೆ ಅಂದ್ರೆ 20 ರಿಂದ 22 ಐಟಮ್ಗಳನ್ನ ಕೊಡ್ತಾ ಇದ್ದಾರೆ. ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. 20 ರಿಂದ 22 ಐಟಮ್ ಏನೇನಿದೆ ಅಂತ ಹೇಳ್ಬೋಣ ಬನ್ನಿ. ನೋಡಿ, ಇದು ಮೊದಲಿಗೆ ಇಲ್ಲಿ ಇದೊಂದು ಸ್ವೀಟ್ ಕೊಟ್ಟಿದ್ದಾರೆ. ಇದು ಮ್ಯಾಂಗೋ ಆಲ್ಬಾಯಿ ಅಂತ ಹೇಳಿ ಕೊಡ್ತಿದ್ದಾರೆ. ಮತ್ತೆ ಜೊತೆಗೆ ಮ್ಯಾಂಗೋ ದೋಸೆ, ಮಸಾಲೆ ದೋಸೆ ಚಿಕ್ಕದಾಗಿರುತ್ತೆ, ಎಷ್ಟಾರು ಬೇಕಾದ್ರೆ ಹಾಕೋಬಹುದು. ಮ್ಯಾಂಗೋ ಕಡುಬು ಮತ್ತೆ ಮ್ಯಾಂಗೋ ಕಡುಬು ಇದ್ರ ಮೇಲೆ ಹಾಕಿರುವಂತದ್ದು ಮ್ಯಾಂಗೋ ರಸಾಯನ ಅಂತ ಹೇಳಿ ಮ್ಯಾಂಗೋ ಚಿತ್ರಾನ್ನ ಕೊಟ್ಟಿದ್ದಾರೆ. ಮತ್ತೆ ಮ್ಯಾಂಗೋ ಹೋಳಿಗೆ ತುಂಬಾ ಫೇಮಸ್. ಬಂದವರೆಲ್ಲರೂ ಕೂಡ 2 ಹಾಕ್ಸ್ಕೊತಾರೆ. ಜೊತೆಗೆ ಇಲ್ಲಿ ಮ್ಯಾಂಗೋ ಅಲ್ಲ, ಇದು ಬಿಸಿಬೇಳೆ ಬಾತು ರೈತ ಕೊಟ್ಟಿದ್ದಾರೆ. ಮತ್ತೆ ಬಂದ ತಕ್ಷಣನೇ ಒಂದು ಮ್ಯಾಂಗೋ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ. ಒಂದು ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಜೊತೆಗೆ ಅನ್ನ ಸಾಂಬಾರು ಅಂತಂದ್ರೆ ಮ್ಯಾಂಗೋ ಸಾಂಬಾರ್ ಕೊಟ್ಟಿದ್ದಾರೆ. ಮತ್ತೆ ಮ್ಯಾಂಗೋ ಉಪ್ಪಿನಕಾಯಿ ಎರಡು ತರ ಕೊಟ್ಟಿದ್ದಾರೆ ಮಿಕ್ಸ್ಡ್ ಆಗಿ. ಜೊತೆಗೆ ಇಲ್ಲಿ ಪೂರಿ ಕೊಡ್ತಾರೆ, ಅದಕ್ಕೆ ಸಾಗು ಕೊಟ್ಟಿದ್ದಾರೆ. ಇದು ಮ್ಯಾಂಗೋ ಸಾಗು ಅಂತೆ. ಪೂರಿಗೆ ಮ್ಯಾಂಗೋ ಸಾಗು ಕೊಟ್ಟಿದ್ದಾರೆ. ಮತ್ತೆ ಒಂದು ಮಿಕ್ಸ್ಡ್ ವೆಜಿಟೇಬಲ್ ಇದು ಕೊಟ್ಟಿದ್ದಾರೆ, ಮ್ಯಾಂಗೋ ಗೊಜ್ಜನ್ನು ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಇದು ಮ್ಯಾಂಗೋ ಸಾಸ್ ಅಂತ ಹೇಳಿ ಸಾಸಿವೆನೇ ಹಾಕಿದ್ದಾರೆ. ಈ ಮಾವಿನ ಹಣ್ಣಂದು ಓಟೆ ಬರುತ್ತಲ್ಲ, ತೋರಿಸಿ ಮುಂದಕ್ಕೆ ಈ ಕಡೆ. ಮಾವಿನ ಹಣ್ಣಂದು ಓಟೆ ಬರುತ್ತಲ್ಲ, ಅದರದ್ದು ಕೊಟ್ಟಿದ್ದಾರೆ. ಜೊತೆಗೆ ಅನ್ನ ಸಾಂಬಾರು, ಇದೆಲ್ಲ ಒಟ್ಟು 20 ರಿಂದ 22 ಐಟಮ್ಗಳನ್ನ ಅನ್ಲಿಮಿಟೆಡ್ ಆಗಿ ಹೊಟ್ಟೆ ತುಂಬ ಎಷ್ಟು ಬೇಕಾದರೂ ತಿನ್ಬೋದು ಕೊಟ್ಟಿದ್ದಾರೆ. ಬನ್ನಿ ಒಂದೊಂದನ್ನು ಕೂಡ ಟೇಸ್ಟ್ ನೋಡೋಣ. ಮೊದಲಿಗೆ ವೀಕ್ಷಕರೇ, ಮ್ಯಾಂಗೋ ಹೋಳಿಗೆ ತುಂಬಾ ಜನ ಹೆಣ್ಮಕ್ಳು ಬಂದವರೆಲ್ಲ 2 3 ಹಾಕ್ಸ್ಕೊಂಡು ತಿಂತಾ ಇದ್ದಾರೆ. ಹೆಣ್ಮಕ್ಳು ಹೋಳಿಗೆ ಮಾಡ್ರು ಕೂಡ ಇಲ್ಲಿ ಹೋಳಿಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ. ಜೊತೆಗೆ ಇದಕ್ಕೆ ತುಪ್ಪ ಹಾಕಿದ್ದಾರೆ. ಮ್ಯಾಂಗೋ ಹೋಳಿಗೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬೇರೆ ಕಡೆ ಪೇಪರ್ ತರ ಹೋಳಿಗೆ ಮಾಡಿಲ್ಲ, ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ. ಇಲ್ಲಿಗೆ ಆಲ್ರೆಡಿ ಹೋಳಿಗೆಗೆ ತುಪ್ಪ ಹಾಕಿದ್ದಾರೆ. ಟೇಸ್ಟ್ ಹೇಗಿದೆ ನೋಡೋಣ. ತುಪ್ಪ ಫ್ಲೇವರ್ ಹಂಗೆ ಬರ್ತಾ ಇದೆ. ಸೂಪರ್ ಇದೆ, ಸಖತ್ತಾಗಿದೆ. ಇದು ಕೂಡ ಎಷ್ಟೇ ಹೋಳಿಗೆ ಕೊಡಿದ್ರು ಕೂಡ ಕೊಡ್ತಾರೆ. ನೋಡಿ ಇಲ್ಲಿ ತೋರಿಸಿ ಸರ್. ಮಾವಿನಕಾಯಿ, ಹಸಿ ಬಟಾಣಿ, ಆಮೇಲೆ ಇಲ್ಲಿ ಇದೆಲ್ಲ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ತಾರೆ. ಇದೆಲ್ಲ ಹಾಕಿ ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ ಮ್ಯಾಂಗೋ ಫ್ಲೇವರ್ದು. ಮ್ಯಾಂಗೋ ಚಿತ್ರಾನ್ನ ಮಾತ್ರ ಅದ್ಭುತವಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಾವಿನಕಾಯಿ ಪೀಸು ಜಾಸ್ತಿ ಬರುತ್ತೆ, ಹಸಿ ಬಟಾಣಿ ಇದೆ, ಆಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಸಖತ್ತಾಗಿದೆ. ಅದೊಂದು. ನೆಕ್ಸ್ಟ್ ಇನ್ನೊಂದು ಟೇಸ್ಟ್ ನೋಡೋದು ಅಂತಂದ್ರೆ ಇಲ್ಲಿ ಪೂರಿ ಕೊಡ್ತಾರೆ. ಪೂರಿಗೆ ಮ್ಯಾಂಗೋ ಯಾವುದು ಸಾಗು, ಎಲ್ಲ ಕಡೆ ಬೇರೆ ತರ ಸಾಗು ತಿಂದೀವಿ, ಇಲ್ಲಿ ಮ್ಯಾಂಗೋ ಸಾಗು ಕೊಡ್ತಾರೆ ಅಂತ. ಹೇಗಿದೆ ನೋಡೋಣ ತಡ್ರಿ. ಸಾಗು ಸ್ವಲ್ಪ ಹಾಕೊಂಡು ಹುಳಿ ಮ್ಯಾಂಗೋ ಫ್ಲೇವರ್ ಇದೆ. ಇದು ಕೂಡ ಸೂಪರ್ ಆಗಿದೆ, ಸಖತ್ತಾಗಿದೆ. ನೆಕ್ಸ್ಟ್ ಇಲ್ಲಿ ಮಸಾಲೆ ದೋಸೆ ಮ್ಯಾಂಗೋ ಫ್ಲೇವರ್ದು ಚಿಕ್ಕ ದೋಸೆಗಳು ಕೊಟ್ಟಿದ್ದಾರೆ, ಎಷ್ಟಾರು ತಿನ್ಬೋದು. ನೋಡಿ ಮಸಾಲೆ ದೋಸೆ ಒಳಗಡೆ ಹೇಗಿದೆ ಫ್ಲೇವರ್ ಅಂತ ಒಂಚೂರು ನೋಡೋಣ. ಚಟ್ನಿ ಕೊಟ್ಟಿದ್ದಾರೆ ಅದಕ್ಕೆ. ದೋಸೆ ಕೂಡ ಫ್ಲೇವರ್ ಸಖತ್ತಾಗಿದೆ, ಮ್ಯಾಂಗೋ ಫ್ಲೇವರ್ ಇದೆ. ಮ್ಯಾಂಗೋ ಸಾಸಿವೆ ಅಂತ ಕೊಡ್ತಾರೆ ನೋಡಿ. ಇಲ್ಲಿ ಮ್ಯಾಂಗೋದು ವಾಟೆ ಹಾಕಿ ಕೊಡುವಂಥದ್ದು. ಕೈ ತೋರಿಸಿ ಹತ್ರ ಬನ್ನಿ. ಪೂರ್ತಿ ಮ್ಯಾಂಗೋನೇ ಹಾಕಿದ್ದಾರೆ. ನಾವು ಹಳ್ಳಿಗಳಲ್ಲಿ ಚಿಕ್ಕ ವಯಸ್ಸಲ್ಲಿ ಮಾವಿನ ಹಣ್ಣು ತಿಂದ ಮೇಲೆ ವಾಟೆ ಚೀಪಿದ್ರೆ ಒಂಥರ ಅದನ್ನ ಬಾಯಿಗೆ ಹಾಕೊಂಡು ಚೀಪದನ್ನೇ ಖುಷಿ.
ಆ ಥರ ವಾಟೆ ಪ್ರತಿಯೊಬ್ಬರು ಕೊಡ್ತಾರೆ. ಇದು ಒಂದು ಸ್ಪೆಷಲ್ ಇಲ್ಲಿ. ಮ್ಯಾಂಗೋ ಗೊಜ್ಜು ಅಂತ ಕೊಟ್ಟಿದ್ದಾರೆ. ಟೇಸ್ಟ್ ಹೇಗಿದೆ ನೋಡೋಣ ತಡ್ರಿ. ಮ್ಯಾಂಗೋ ಮತ್ತೆ ಸ್ವಲ್ಪ ಖಾರ ಸ್ವೀಟ್ ಎಲ್ಲ ಮಿಕ್ಸ್ ಇದೆ. ಇದು ಇನ್ನೊಂಚೂರು ತಿನ್ಬೇಕು ಅನಿಸ್ತದೆ, ಅಷ್ಟೊಂದು ಸಖತ್ತಾಗಿದೆ ಇದು ಮ್ಯಾಂಗೋ ಗೊಜ್ಜು. ಇನ್ನು ನೆಕ್ಸ್ಟು ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ. ಬಿಸಿಬೇಳೆ ಬಾತು ನಾರ್ಮಲೇ ಇರುತ್ತೆ ಅನಿಸುತ್ತೆ. ಬಿಸಿಬೇಳೆ ಬಾತು ಅದ್ಭುತವಾಗಿದೆ. ದೇವಸ್ಥಾನದಲ್ಲಿ ಕೆಲವು ದೇವಸ್ಥಾನದಲ್ಲಿ ಕೊಡ್ತಾರೆ, ಆ ಥರ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಮ್ಯಾಂಗೋ ಕಡುಬು, ಇದು ಕಡುಬಂತೆ. ಇದಕ್ಕೆ ಒಂದು ಗೊಜ್ಜಾ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಹೇಗಿದೆ ಅಂತ ನೋಡೋಣ. ಒಂಥರ ಲಾಡು ಉಂಡೆ ಥರ ಇದೆ. ಕಡುಬಂತೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತೆ. ಹೇಗಿದೆ ನೋಡೋಣ ತಡಿ. ಇದು ಮ್ಯಾಂಗೋ ಕಡುಬು ಸ್ಪೆಷಲ್ಲು. ಒಂಥರ ರವೆ ಥರ ಹಾಕಿ ಮಾಡಿರೋ ಥರ ಇದೆ, ಸಖತ್ತಾಗಿದೆ. ಇನ್ನೊಂದು ಸ್ವಲ್ಪ ತಿನ್ಬೇಕು ಅನಿಸಿದೆ. ಮ್ಯಾಂಗೋ ಕಡುಬು ಇದು. ಮ್ಯಾಂಗೋ ಇದನ್ನ ಫ್ಲೇವರ್ಗೆ ಹಾಕೊಂಡು ತಿನ್ನಬೇಕು. ಎಲ್ಲ ವಿಭಿನ್ನವಾದಂಥ ಇಷ್ಟೊಂದು ಐಟಮ್ ಕೊಟ್ಟಿದ್ದಾರೆ. ಇನ್ನೊಂದು ಬಂದಿದ್ದು ಮ್ಯಾಂಗೋ ಆಲ್ಬಾಯಿ ಅಂತೇಳಿ. ತುಂಬಾ ಬೆಂಗಳೂರಲ್ಲಿ ಹೋಟ್ಲುಗಳಲ್ಲಿ ಸಿಗಲ್ಲ. ಆಲ್ಬಾಯಿ ಅಂತಂದ್ರೆ ನಮ್ಮ ಕಡೆ ಹಳ್ಳಿ ಕಡೆ ನಾಮದಲ್ಗೆ ತರ ಮಾಡ್ತಾರೆ. ಇದು ಮ್ಯಾಂಗೋ ಇಂದ ಮಾಡಿರುವಂತ ಆಲ್ಬಾಯಿ ಅಂತೆ. ಹೇಗಿದೆ ನೋಡೋಣ ಒಂದ್ಸಾರಿ. ಜೂಮ್ ಮಾಡಿ ಬಾಯಿಗೆ ಹಾಕಿದಂಗೆ ಎಷ್ಟು ಸಾಫ್ಟ್ ಆಗಿ ಕಟ್ ಆಗುತ್ತೆ ಅಂದ್ರೆ ಸಖತ್ತಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಮ್ಯಾಂಗೋ ಆಲ್ಬಾಯಿ. ಇಲ್ಲೊಂದು ಐಸ್ ಕ್ರೀಮ್ ಇದೆ, ಮತ್ತೆ ಜ್ಯೂಸು ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ. ಇದು ಕೂಡ ತಾಜಾ ಮ್ಯಾಂಗೋ ಫ್ಲೇವರ್ ಕೊಡ್ತಾರೆ ಅಂತ ಹೇಳಿದ್ರು. ಟೇಸ್ಟ್ ನೋಡಿ, ಅದ್ಭುತ. ಯಾವುದೇ ರೀತಿ ಏನು ಮಿಕ್ಸ್ ಮಾಡಿಲ್ಲ, ಆ ತರ ಫ್ಲೇವರ್ ಬರ್ತಾ ಇದೆ. ಮ್ಯಾಂಗೋ ಜ್ಯೂಸ್ ಬಂದು ವೆಲ್ಕಮ್ ಡ್ರಿಂಕ್ಸು. ಸಖತ್ತಾಗಿದೆ. ಇನ್ನೊಂದು ಸ್ವಲ್ಪ ರೈಸ್ ನೋಡೋಣ, ಸಾಂಬಾರು ಯಾವ್ದು ಹಾಕಿದ್ದಾರೆ ಅಂತ. ಎಲ್ಲವನ್ನು ಸ್ವಲ್ಪ ಸ್ವಲ್ಪ ನಾವು ಹಾಕ್ಸ್ಕೊಂಡಿದೀವಿ. ಎಲೆ ಚಿಕ್ಕದಾಗಿತ್ತು, ನಮ್ ತಗೊಂಡಿರೋದಕ್ಕೆ ಎಲ್ಲ ಫುಲ್ ಆಗೋಯ್ತು. ಮ್ಯಾಂಗೋ ಫ್ಲೇವರ್ ಸಾಂಬಾರ್ ಮಾಡಿದ್ದಾರೆ. ರೈಸ್ಗೆ ಸಖತ್ತಾಗಿದೆ. ಇಲ್ಲೆಲ್ಲ ಇದೆಲ್ಲ ಮುದ್ದೆಗೆಲ್ಲ ಹಾಕಿದ್ದಾರೆ. ಉಪ್ಪಿನಕಾಯಿ, ಮ್ಯಾಂಗೋ ಉಪ್ಪಿನಕಾಯಿನ ಕೂಡ ಹಾಕಿದ್ದಾರೆ. ಸಖತ್ತಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಐಟಮ್ಗಳು ಕೂಡ ಮ್ಯಾಂಗೋ ಇಂದನೇ ಮಾಡಿರುವಂಥ ಐಟಮ್ಗಳಿದೆ. ಅದರಲ್ಲಂತೂ ಸಿಕ್ಕಾಬಟ್ಟೆ ಇಷ್ಟ ಆಗಿದ್ದು ಈ ಮಾವಿನಕಾಯಿದು ಸಾಸಿವೆ, ಅದು ಸಿಕ್ಕಾಬಟ್ಟೆ. ಆಲ್ಬಾಯಿ ಮತ್ತು ಮಸಾಲೆ ದೋಸೆ, ಈ ಹೋಳಿಗೆ, ಮಾವಿನಕಾಯಿ ಚಿತ್ರಾನ್ನಂತೂ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತಿದೆ. ಬೇರೆ ಕಡೆ ಇಷ್ಟೊಂದು ಸಖತ್ತ ಮಾಡಲ್ಲ. ಸ್ವಲ್ಪ ಇದಕ್ಕೆ ಚಟ್ನಿ ಹಾಕ್ಕೊಂಡು ಅದ್ಭುತವಾಗಿ ಸಖತ್ತಾಗಿದೆ. ಜೊತೆಗೆ ಬೇರೆ ಹೋಟ್ಲುಗಳಲ್ಲಿ ವಾಟರ್ ಬಾಟ್ಲ್ಗಳು ಕೊಡಲ್ಲ, ಆದರೆ ಇಲ್ಲಿ ಬಂದ ತಕ್ಷಣನೇ ಬಾಳೆ ಎಲೆ ಊಟ ವಾಟರ್ ಬಾಟ್ಲ್ ಕೊಡ್ತಾರೆ. ಅದು ಬಿಸ್ಲರಿ ವಾಟರ್ ಬಾಟ್ಲೇ ಕೊಡ್ತಾರೆ. ನಾವೇನು ಬಿಸ್ಲರಿನ ಪ್ರಮೋಟ್ ಮಾಡ್ತಾ ಇಲ್ಲ. ಇರೋ ಬಾಟ್ಲುಗಳಲ್ಲಿ ಬಿಸ್ಲರಿ ತುಂಬ ಟ್ರೆಂಡಿಂಗು. ಬಾಳೆ ಎಲೆ ಕೊಟ್ಟು ಬಿಸ್ಲರಿ ಕೊಡ್ತಾರೆ ಕುಡಿಯೋದಕ್ಕೆ. ಊಟ ಎಲ್ಲ ಆದ್ಮೇಲೆ ಕೆಳಗಡೆ ಹೋದ್ರೆ ಐಸ್ ಕ್ರೀಮ್ ಕೊಡ್ತಾರೆ. ಎಲ್ಲ ತಿಂದು ಮಜಾ ಮಾಡ್ಬೋದು. ಬಂದಾಗ ಒಂದ್ಸಲ ಟೇಸ್ಟ್ ಮಾಡಿ, ಮಿಸ್ ಮಾಡಬೇಡಿ. ನನ್ನ ಹೆಸರು ವಿಲಾಸಿನಿ. ಎಲ್ಲಿಂದ ಬಂದಿದ್ದೀರಾ? ನಾವು ಹೊಸಕೆರೆ ಹಳ್ಳಿ ಹತ್ರ ಇದ್ದೀವಿ. ಹೊಸಕೆರೆ ಹಳ್ಳಿ. ಹೌದು. ಊಟ ಹೇಗಿತ್ತು ಮೇಡಮ್? ಚೆನ್ನಾಗಿತ್ತಾ? ಬಹಳ ಚೆನ್ನಾಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ಎವ್ರಿ ಐಟಮ್ ರಿಲೀಸ್ ಮಾಡಿದ್ವಿ. ಎಲ್ಲ ಐಟಮ್ ಟೇಸ್ಟ್ ಇತ್ತು. ಎಲ್ಲ ಐಟಮ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅದ್ರಲ್ಲಿ ತುಂಬಾ ಇಷ್ಟವಾಗಿದೆ ಐಟಮ್? ತುಂಬಾ ಇಷ್ಟ ಆದಲ್ಲಿ ರಸಮಲಾಯ್, ಹೋಳಿಗೆ, ದಟ್ ಇಸ್ ಒಬ್ಬಟ್ಟು, ಮ್ಯಾಂಗೋ ಹೋಳಿಗೆ ಎಲ್ಲ ಎರಡು ತುಂಬಾ ಚೆನ್ನಾಗಿತ್ತು. ಎಲ್ಲ ಕಾನ್ಸೆಪ್ಟ್ ಇಸ್ ವೆರಿ ಗುಡ್. ಆಲ್ ದ ಐಟಮ್ಸ್ ವರ್ ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್. ಎಂಜಾಯ್ ಇಟ್, ರಿಯಲಿ ಎಂಜಾಯ್. ಈಗ ನೀವು ಚಿಕ್ಕ ವಯಸ್ಸಲ್ಲಿ ಮಾವಿನಕಾಯಿ, ಮಾವಿನ ಹಣ್ಣೆಲ್ಲ ತಿಂದಿದ್ದೀರಲ್ವಾ? ಜಾಸ್ತಿ ಈಗಾನು ತಿಂತೀವಿ. ಜಾಸ್ತಿನೇ ತಿಂದಿದ್ದೀರಾ? ಅದಕ್ಕೆ ನಿಮ್ಗೆ ಇಷ್ಟ ಆಗಿರೋದು. ಹೌದು. ಈಗಿನ ಕಾಲದ ಮಕ್ಕಳಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಎಲ್ಲ ಚೈನೀಸು, ನಾರ್ತ್ ವೆಸ್ಟ್ ಏನೇನು. ನಮಗೆ ಮ್ಯಾಂಗೋಸ್ ತುಂಬಾ ಇಷ್ಟ. ಇನ್ ಎನಿ ಫಾರ್ಮ್ ಐ ಲವ್ ಟು ಈಟ್ ಮ್ಯಾಂಗೋಸ್. ಎಂಜಾಯ್ಡ್ ದಿ ವೆರೈಟಿ, ಮ್ಯಾಂಗೋ ವೆರೈಟಿ ತುಂಬಾ ಚೆನ್ನಾಗಿತ್ತು. ಒಂದೇ ಟೇಸ್ಟ್ ಮಾಡಬೇಕು, ಅದು ಐಸ್ ಕ್ರೀಮು ಕೆಳಗಡೆ ಸಿಗತ್ತೆ ಅಂತ. ಅದು ಕೂಡ ವೇಟ್ ಮಾಡ್ತೀವಿ. ಅದಕ್ಕೆ ಕಾಯ್ತಾ ಇದ್ದೀರಾ ನೀವು? ನಾವು ಬಿಡ್ಬೇಕು ನಿಮ್ಮನ್ನ ಇಷ್ಟೇ. ಎಲ್ಲ ತುಂಬಾ ಚೆನ್ನಾಗಿತ್ತು. ಫಂಟಾಸ್ಟಿಕ್. ವೆರಿ ಕೊಡೋ ದುಡ್ಡಿಗೆ ವರ್ತಿದ್ಯಾ ಸರ್? ಕೊಡೋ ದುಡ್ಡಿಗೆ ವರ್ತಿದ್ಯಾ?
100% ವರ್ತು 100% ವರ್ತು. ಇಟ್ಸ್ ಟು ವೆರೈಟಿ ಮ್ಯಾಂಗೋಗೆ. ಸೊ ಸೂಪರ್. ಸರ್ ನಮ್ದು ಇಲ್ಲಿ ಬಾಳೆ ಎಲೆ ಸ್ಪೆಷಲ್ ಇರೋದು, ಬಾಳೆ ಎಲೆ ಊಟ. ಬಾಳೆ ಎಲೆ ಊಟನಾ? ಹೌದು, ಹಾ, ಹಾ. ನಮ್ಮಲ್ಲಿ ಫೇಮಸ್ ಬಂದು ಬಾಳೆ ಎಲೆ ಊಟ ಇರೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಗೆ ಮ್ಯಾಂಗೋ ಜ್ಯೂಸ್ ಇರುತ್ತೆ, ಮ್ಯಾಂಗೋ ಜ್ಯೂಸ್ ಫಸ್ಟ್ ಕೊಡ್ತೀವಿ. ವೆಲ್ಕಮ್ ಡ್ರಿಂಕ್ಸ್ ಕೂಡ ಮ್ಯಾಂಗೋನೇ. ಹೌದು. ಮ್ಯಾಂಗೋಲೆ ಮೊದಲು ಮಲಗಿಸ್ತಾ ಇರೋದು. ಹೌದು, ಮ್ಯಾಂಗೋ. ಆಮೇಲೆ ಬೇರೆ ಕಡೆ ವಾಟರ್ ಬಾಟ್ಲ ನಾವು ಸಪರೇಟ್ ತಗೋಬೇಕು. ನೀವು ವಾಟರ್ ಬಾಟ್ಲ್ ಬಿಸ್ಲರಿನೇ ಕೊಡ್ತಾ ಇದ್ದೀರಾ? ಹೌದು ಸರ್, ಅಲ್ಲಿಂದ ಬಂದ್ರೆ ಅವ್ರು ಖುಷಿ ಇರಬೇಕು ಬಂದವ್ರಿಗೂ. ಹೌದೌದು. ಅದರಿಂದ ಬಂದಾಗ ವಾಟರ್ ಬಾಟ್ಲು ಅಲ್ಲೂ ಕೊಡ್ತೀವಿ. ವಾಟರ್ ಬಾಟ್ಲ್ ಬಿಸ್ಲರಿ ಅಂತಂದ್ರೆ ಸ್ವಲ್ಪ ಟ್ರೆಂಡಿಂಗ್ ಇರುವಂತ. ಹೌದು. ಆದ್ರೆ ಬಂದ ತಕ್ಷಣ ವಾಟರ್ ಬಾಟ್ಲ್ ಕೊಟ್ಟು ಬಿಸ್ಲರಿ ಕೊಟ್ಟು ಮ್ಯಾಂಗೋ ಜ್ಯೂಸ್ ಕೊಡ್ತಾ ಇದ್ದೀರಾ? ಹೌದು ಸರ್. ಈಗ ಐಟಮ್ ಗಳೆಲ್ಲ ಯಾವ ತರ ರೆಡಿ ಆಗುತ್ತೆ? ಸರ್ ಎಲ್ಲ ನ್ಯಾಚುರಲ್ ಸರ್, ಎಲ್ಲ ನ್ಯಾಚುರಲ್. ಯಾವುದೇ ಮಸಾಲೆ ಯಾವುದೇ ಯೂಸ್ ಮಾಡಲ್ಲ, ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಎಲ್ಲ ನ್ಯಾಚುರಲ್ ಅಂತಂದ್ರೆ ಎಲ್ಲ ಮ್ಯಾಂಗೋ ಇಂದಾನೆ ಮಾಡೋದು? ಎಲ್ಲ ಹೌದು, ಮ್ಯಾಂಗೋ ಇಂದ. ಅಂದ್ರೆ ಮ್ಯಾಂಗೋ ಎಲ್ಲ ಎಲ್ಲಿಂದ ತರ್ತೀರಾ ಸರ್? ಸರ್ ನಾವೇ ಖುದ್ದಾಗಿ ಹೋಗಿ ಪರ್ಚೇಸ್ ಮಾಡೋದು. ಹೋಗಿ ಎಷ್ಟ್ ದಿನಕ್ಕೆ ಒಂದ್ಸಾರಿ ಮಾಡ್ತೀರಾ? ಸರ್ ಡೈಲಿ ಪರ್ಚೇಸ್ ಮಾಡ್ತೀವಿ. ಡೈಲಿ ತಗೋಬರ್ತೀವಿ? ಹೌದು, ಡೈಲಿ ಒಂದ್ 2 ದಿನ 3 ದಿನಕ್ಕೆ ಒಂದ್ಸರಿ ತರ ಆತರ ಯಾವ್ದು ಮಾಡಲ್ಲ ಸರ್. ಆತರ ತಂದ್ರೆ ಏನಾಗುತ್ತೆ? ಆತರ ಕಸ್ಟಮರ್ ಐಟಮ್ ಡ್ಯಾಮೇಜ್ ಇರುತ್ತೆ, ಅವೆಲ್ಲ ನೋಡಕ್ ಸ್ಟಾಕ್ ಮಾಡಲ್ಲ ನಾವು. ಡೈಲಿ ಫ್ರೆಶ್ ಕಸ್ಟಮರ್ಗೋಸ್ಕರ ನಾವು ಡೈಲಿ ಫ್ರೆಶ್ ಆಗಿ ತರ್ತೀವಿ. ಬೆಳಗ್ಗೆ ಮಾರ್ನಿಂಗ್ ಖುದ್ದಾಗಿ ಹೋಗಿ ತರ್ತೀವಿ. ಡೈಲಿ ಮಾರ್ಕೆಟ್ ಹೋಗಿ ಹೊಸದಾಗಿ ಮಾವಿನ ಹಣ್ಣು ತಗೊಂಡು ರೆಡಿ ಮಾಡುವ? ಹೌದು, ಡೈಲಿ ಅಲ್ಲೇ ತಗೋಬರೋದು ಮಾಡೋದು? ಹೌದು. ಡೈಲಿ ಎಷ್ಟು 1 kg ಎಷ್ಟು ಕ್ವಿಂಟಲ್ ತರ್ಬೋದು ಸರ್ ಮ್ಯಾಂಗೋ ಇಲ್ಲಿಗೆ ನೀವು? ಸರ್ ಈಗ ಬಂದು ರಾ ಮ್ಯಾಂಗೋ ಬಂದು 200 kg ಗಂಟು ತರ್ತೀವಿ, 250 ಗಂಟ. ಮ್ಯಾಂಗೋ ಹಣ್ಣು ಬಂದು 150-200 ಅದು ರೀಚ್ ಆಗುತ್ತೆ. ಒಂದು 500 kg ಮ್ಯಾಂಗೋ ಡೈಲಿ ಬರುತ್ತೆ. 500 ಅಂದ್ರೆ ಕಾಯಿ ಬೇರೆ ಹಣ್ಣು ಬೇರೆ ತಗೋತೀರಾ? ಅಂದ್ರೆ ಕಾಯಿ ಬೇರೆ ಮಾಡ್ತೀರಾ, ಹಣ್ಣು ಬೇರೆ ಮಾಡ್ತೀರಾ? ಹೌದು, ಅದು ಎರಡು ಬೇಕು ನಿಮ್ಗೆ? ಎರಡು ಬೇಕು. ಅಂದ್ರೆ ಟೇಸ್ಟ್ ಬೇರೆ ಬೇರೆ ಕೊಡೋದು? ಟೇಸ್ಟ್ ಬೇರೆ ಇದರಿಂದ ಐಟಮ್ ಬೇರೆ ಬೇರೆ ಇರುತ್ತೆ. ಹಣ್ಣಿಗೆ ಬೇರೆ ಐಟಮ್ ಇದೆ, ಕಾಯಿಗೆ ಬೇರೆ ಐಟಮ್ ಇದೆ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀರಿ, ಬೇರೆ ಬೇರೆ ಏನು ಹೌದು. ಮಾಡ್ತಾ ಇದ್ರಿ, ಅದಕ್ಕೋಸ್ಕರ ಬೇಕಾಗುತ್ತೆ. ಹೌದು, 500 kg ಮಾವಿನಕಾಯಿ ನೀವೇ ಡೈಲಿ ಹೋಗಿ ತಗೋಬರ್ತೀರಾ? ಹೌದು, ಡೈಲಿ ಪರ್ಚೇಸಿಂಗ್ ಇರುತ್ತೆ ನಮ್ದು. ಮಾವಿನಕಾಯಿನೇ ಮೇನ್ ಆಗಿರೋದು. ಹೌದು. ಅಂದ್ರೆ ಇದು ಅಡಿಗೆ ಮಾಡೋದಕ್ಕೆ ಇಲ್ಲಿ ಯಾವ ಉತ್ತರ ಕರ್ನಾಟಕದವರು ಅಥವಾ ಬೇರೆ ಯಾವ ಸರ್ ಅಡಿಗೆ ಮಾಡೋದು? ಸರ್ ಮಂಗಳೂರು ಸ್ಟೈಲ್ ಮಾಡೋದು. ಓ, ಮಂಗಳೂರು ಶೈಲಿ. ಹೌದು. ಅಂದ್ರೆ ನೀವು ಎಲ್ಲಾ ಗಮನ ಇಟ್ಕೊಂಡು ಮಾಡ್ತಾ ಇರೋದಕ್ಕೆ ಇದೊಂದು ಕ್ಲಿಕ್ ಆಗಿ ಸಾಧ್ಯ. ಹೌದು. ಮಂಗಳೂರು ಸೈಡ್ ಅಂತಂದ್ರೆ ಊಟ ಉಪಚಾರದಲ್ಲಿ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ತಾರೆ. ಹೌದು. ಅದಕ್ಕೋಸ್ಕರ ಸರ್ ಮಲ್ಲೇಶ್ವರಂ ಅಂತಂದ್ರೆ ಒಂದ್ ರೀತಿ ಟ್ರೆಂಡ್ ಆಗಿರುವಂತ ಒಂದು ಏರಿಯಾ ಬೆಂಗಳೂರಲ್ಲೇ. ಹೌದು. ಇಲ್ಲಿ ನೋಡ್ರಿ ಇನ್ನೂ ಕೂಡ ಹಳ್ಳಿ ತರ ಹಂಚಿನ ಮನೆ ತರ ಎಲ್ಲ ಇದೆ. ಯಾಕೆ ಇದೇ ತರ ಕಾನ್ಸೆಪ್ಟ್? ನಮ್ಮ ಹೆಸರು ಬಂದು ಹಳ್ಳಿ ಮನೆ. ಅದಕ್ಕೋಸ್ಕರ ನಂಗೆ ಇಟ್ಟಿದ್ದೆ. ಹಳ್ಳಿ ಮನೆ ಹತ್ರ ಫೀಲ್ ಬರ್ಲಿ ಅಂತ ಅಂದ್ಬಿಟ್ಟು ಈ ತರ ಮಾಡಿದೆ. ಅದು ಬಂದು ಹೋಟ್ಲು ಬಂದು 20-22 ವರ್ಷ ಮೇಲಾಗಿದೆ. ಹೋಟ್ಲು 22 ವರ್ಷ. ಹೌದು. ಹಾ. ಆಗ್ಲಿಂದ ಇದೇ ಕಾನ್ಸೆಪ್ಟ್ ಅಲ್ಲಿ ಇದೇ ತರ ಇದೆ ಹೋಟ್ಲು. ಎಲ್ಲ ನಮ್ ಕಡೆ ನಾಡ ಹಂಚು ಬೆಳೆಸ್ತಾರಲ್ಲ, ಆ ತರದ ಹಂಚಿನ ಒಂದು ಮನೆ ಮಾಡಿರುವಂತ ಮನೆ. ಹೌದು. ಅದಕ್ಕೋಸ್ಕರ ಜನ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಏನು ಅಂತ ಫೀಲ್ ಬಂದಾಗಲೇ, ಒಳಗಡೆ ಬಂದ ತಕ್ಷಣ ಒಂದ್ ರೀತಿ ಹಳ್ಳಿಲಿ ಊಟ ಮಾಡ್ದಂಗೆ ಮನೇಲಿ ಊಟ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ. ಹೌದು. ತುಂಬಾ ಜನ ಖುಷಿಯಿಂದ ಅದಕ್ಕೆ ಹೋಗ್ತಾರೆ. ಹೌದು. ಇಷ್ಟೆಲ್ಲ ಐಟಮ್ 22 ಐಟಮ್ಸ್ ಕೂಡ 400 ರೂಪಾಯಿ 400 ರೂಪಾಯಿಗೆ ಸಿಗುತ್ತೆ ಅನ್ಲಿಮಿಟೆಡ್ ಆಗಿ. ನಮ್ಮ ಹೆಸರು ಮೇಡಮ್? ವಿಜಯಲಕ್ಷ್ಮಿ ಅಂತ. ಎಲ್ಲಿಂದ ಬಂದಿದ್ದೀರಮ್ಮ? ಹೆಬ್ಬಾಳ ಹತ್ರದಿಂದ. ಹೆಬ್ಬಾಳಿಂದ ಇಲ್ಲಿ ಊಟಕ್ಕೋಸ್ಕರ ಹೌದು, ಇದು ಸ್ಪೆಷಲ್ ಅಂತ ಅಡ್ವರ್ಟೈಸ್ ನೋಡಿದ್ವಿ. ಸೊ ಒಂದ್ಸರಿ ಟೇಸ್ಟ್ ಮಾಡೋಣ ಅಂತ ಹಳ್ಳಿ ಮನೇಲಿ ಊಟಕ್ಕೆ ಅಂತ ಬಂದಿದ್ವಿ. ಎಲ್ಲ ಐಟಮ್ಸ್ ಚೆನ್ನಾಗಿತ್ತು, ಬಟ್ ಇದು ಸ್ಪೆಷಲ್ ಅಂತ ಹೇಳಿ ಬಂದಿದ್ದೀವಿ. ಮಲ್ಲೇಶ್ವರಂ ಇದೇ ತರ ಊಟ ಸುಮಾರು ಹೋಟೆಲ್ ಇದೆ. ಹಳ್ಳಿ ಮನೆಗೆ ಬರ್ಬೇಕು ಅಂತ ಬಂದ. ಹಳ್ಳಿ ಮನೇಲಿ ಮೊದ್ಲು ತಿಂದಿದ್ವಿ, ಸೊ ಎಲ್ಲ ಟೇಸ್ಟಿ ಆಗಿತ್ತಲ್ಲ, ಅದಕ್ಕೆ ಇಲ್ಲೇ ನೋಡೋಣ ಅಂತ ಬಂದ್ವಿ. 22 ಐಟಮ್ ಗಂಟ ಹೆಚ್ಚು ಇದೆ ಅಂತಂದ್ರೆ ಮೇಡಮ್, ಯಾವ ಇಷ್ಟ ತುಂಬಾ ಇಷ್ಟವಾಗಿದ್ದು ಐಟಮ್? ಎಲ್ಲ ಚೆನ್ನಾಗಿದೆ ಅನ್ಸ್ತು. ಹಾಲ್ ಬಾಯಿ ಸ್ಪೆಷಲ್ ಆಗಿದೆ. ಹಾಲ್ ಬಾಯಿ ಬಂದಾಗ ನಮ್ಮ ಮಗ ಮಕ್ಕಳು ಬಂದಾಗ ಇಲ್ಲಿ ಕಂಪಲ್ಸರಿ ನಾವು ಬಂದೇ ಬರ್ತೀವಿ. ಇದೇ ಹೋಟೆಲ್ ನಿಮ್ ಕಂಪಲ್ಸರಿ? ಹೆಸರು ಡಾಕ್ಟರ್ ಈಶ್ವರ್ ಪ್ರಸಾದ್. ಎಲ್ಲಿಂದ ಬಂದಿದ್ದೀರಾ? ನಾನು ಹೆಬ್ಬಾಳ ಹತ್ರ. ಹೆಬ್ಬಾಳಿಂದ ಬಂದಿದ್ದೀರಾ? ಊಟಕ್ಕೋಸ್ಕರ ಹೆಬ್ಬಾಳಿಂದ ಬಂದ? ಊಟಕ್ಕೋಸ್ಕರ ಹಾಕಿರೋದ್ರಲ್ಲಿ ಎಲ್ಲ ಚೆನ್ನಾಗಿದೆ. ಎಲ್ಲ ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.